ಪಾರ್ಕಿಂಗ್ನಲ್ಲಿ ಕೂತಿದೆ ರಿಕ್ಷಾದಲ್ಲಿ. ಆ ಒಂದು ರಿಕ್ಷಾದಲ್ಲಿ ಬಸ್ ಸಿಕ್ತು, ಸೀದಾ ಬಸ್ಸಲ್ಲಿ ಬನ್ನಿ ನೋಡಿ. ಸ್ವಲ್ಪ ಈ ಕಡೆ ಸ್ವಲ್ಪ ಮನೆ ಕಡಿಮೆ ಉಂಟು. ನಮ್ಮ ಸೂಪರ್ ಪ್ಲೇಸ್ ಇದೆ. ಫಾರ್ಮ್ ಹೌಸ್ ತೋರಿಸ್ತೇನೆ ನೋಡಿ. ಇಲ್ಲಿ ಸಾಟರ್ಡೆ ಎಲ್ಲ ಇಲ್ಲಿ ಹೈಯೆಸ್ಟ್ ಎಲ್ಲ ಇರ್ತದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು 17 ತಾರೀಕು ಸೋಮವಾರ, ನಾಗರ ಪಂಚಮಿ. ಹೀಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ, ಅಪ್ಪ, ತಮ್ಮನವರೆಲ್ಲ ನಾಗರ ಪಂಚಮಿಗೆ ಹೊರಟಿದ್ದಾರೆ ಅಜ್ಜಿ ಮನೆಗೆ. ಹಾಗಾಗಿ ಈಗ ನಾನಿಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವನಿಗೆ ರಜೆ ಇರಲಿಲ್ಲ, ಮತ್ತೆ ನಿನ್ನೆ ಗೌರ್ಮೆಂಟ್ ರಜೆ ಅನೌನ್ಸ್ ಆಯ್ತಲ್ವ, ಹಾಗಾಗಿ ಅವನು ಕೂಡ ಈಗ ಹೊರಟಿದ್ದಾನೆ. ನನ್ನ ಸಣ್ಣ ತಮ್ಮ ಬೇಗನೆ ಹೋಗಿದ್ದಾನೆ. ಅಪ್ಪ ಅಮ್ಮ ಇವನಿನ್ನು ಹೋಗ್ಬೇಕಷ್ಟೇ. ಈಗ ಅವರು ಹೋಗ್ತಾರೆ, ನನಗೆ ಕೆಲಸ, ನಾವೆಲ್ಲ ಪ್ರೈವೇಟ್, ನಮಗೆಲ್ಲ ರಜೆ ಇಲ್ಲ. ಅವನು ಹೋಗ್ತಾನೆ. ಅವನು ಇನ್ನು ವ್ಲಾಗ್ ಅವನು ಕಂಟಿನ್ಯೂ ಮಾಡ್ತಾನೆ. ನಾನೊಂದು ಇಂಟ್ರೋ ಮಾಡುವ ಅಂತ ಮಾಡಿದ್ದು, ಇನ್ನು ನೆಕ್ಸ್ಟ್ ಅವನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾನೆ. ರೆಡಿ ಆಗಿದ್ದಾರೆ ಅಮ್ಮ ಮತ್ತು ತಮ್ಮ. ಇನ್ನು ಅವರು ಅಲ್ಲಿಗೆ ಹೋಗ್ತಾರೆ, ನಾನು ಕೆಲಸಕ್ಕೆ ಹೋಗ್ತೇನೆ. ಇನ್ನು ಅವರು ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗ ನೋಡಿ, ನಾವು ಮನೆಯಿಂದ ಹೊರಟಿದ್ದೇವೆ ನಾಗರ ಪಂಚಮಿಗೆ. ನಾನು ಬೆಳಿಗ್ಗೆನೇ ಹೋಗಬೇಕಿತ್ತು, ಆದರೆ ಹುಷಾರಿರಲಿಲ್ಲ ನನಗೆ. ಶೀತ ಏನಂದರೆ ಆಟಾಡಿ ಮಳೆಯಲ್ಲಿ ಆಟಾಡಿದ್ದು ನೆನ್ನೆ ರಜೆ ಇತ್ತಲ್ವ, ಹಾಗಾಗಿ ಸ್ವಲ್ಪ ಶೀತ ಆಗಿದೆ. ಹಾಗಾಗಿ ಹೋಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಬೆಳಿಗ್ಗೆ ಎದ್ದು ಹೊರಟಿದ್ದೇನೆ. ಇಲ್ಲಾಂದರೆ ಗಾಡಿ ಇತ್ತು, ನಂದು ಮನೆಯದ್ದೇ ತಮ್ಮಂದು ಗಾಡಿ ಇತ್ತು, ಅದರಲ್ಲಿ ಹೋಗ್ಬೋದಿತ್ತು. ಆದರೆ ಅದರಲ್ಲಿ ಹೋಗಲಿಲ್ಲ, ನಾನು ಎದ್ದೆಲ್ಲ ಬೆಳಿಗ್ಗೆ. ಈಗ ಮತ್ತೆ 8 ಗಂಟೆ ಆಗ ಎದ್ದು ಹೊರಟಿದ್ದೇನೆ. ಅಲ್ಲಿ ಲೇಟು ಸ್ವಲ್ಪ ಮುಂಡಾಜೆಯಲ್ಲಿ, ಹಾಗಾಗಿ ಈಗ ಹೊರಟಿದ್ದೇನೆ. ನಮ್ಮದು ವಾಯ್ಸು ಕೂಡ ಕರೆಕ್ಟ್ ಇಲ್ಲ, ಯಾಕಂದರೆ ಶೀತ ಸ್ವಲ್ಪ ಜೋರಾಗಿದೆ. ಯಾಕಂದರೆ ಈಗ ಮಳೆ ಅಲ್ವಾ, ಸ್ವಲ್ಪ ಈ ಕಡೆ ಮಳೆ ಉಂಟು ಕಂಟಿನ್ಯೂ, ಆದರೂ ನಾವು ಆಟ ಆಡ್ತೀವಿ ಮಳೆಯಲ್ಲಿ, ಹಾಗಾಗಿ ಸ್ವಲ್ಪ ಶೀತ ಜೋರಾಗಿದೆ. ಇನ್ನು ಇಲ್ಲಿಂದ ಮೂರ್ಜೆ ತನಕ ಗಾಡಿಯಲ್ಲಿ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗಬೇಕು, ಯಾಕಂದರೆ ಗಾಡಿ ಒಂದಿರುವುದು. ಹಾಗಾಗಿ ಅಲ್ಲಿಂದ ಬಸ್, ನಂತರ ಅಲ್ಲಿಂದ ಉಜಿರೆಯಿಂದ ರಿಕ್ಷಾ ಸಿಗ್ತದೆ ಮುಂಡಾಜೆಗೆ. ಅಲ್ಲಿಂದ ಹೋಗಿ ಈಗ ರೀಚ್ ಆಗಬೇಕು, ಒಂದು 10 ಗಂಟೆ ಒಳಗಡೆ ರೀಚ್ ಆಗಬೇಕು. ಯಾಕಂದರೆ ಅಷ್ಟೊತ್ತಿಗೆ ಹೋಗಿ ಅಲ್ಲಿ ಪೂಜೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾಗರ ಪಂಚಮಿದು 10 ಗಂಟೆ ಒಳಗಡೆ ಸ್ಟಾರ್ಟ್ ಆಗಬೇಕು. ನೋಡಿ ಆಲ್ರೆಡಿ ವೆದರ್ ನೋಡಿ, ಮಳೆ ರೀತಿ ಉಂಟು, ಸೂಪರ್ ವೆದರ್. ಮಳೆ ಬಂದು ನಿಂತಿದೆ ಸ್ವಲ್ಪ, ನೋಡಿ ರೋಡೆಲ್ಲ ನೋಡಿ ಕಾಣ್ತದೆ. ಸ್ವಲ್ಪ ಮಳೆದೇ ಕಿರಿಕಿರಿ ಈಗ ಆ ಕಡೆ ಈ ಕಡೆ ಹೋಗಲಿಕ್ಕೆ. ಹಾಗಾಗಿ ಸ್ವಲ್ಪ ವೆದರ್ ಕೂಡ ಚೇಂಜ್ ಆಗಿ ಶೀತ ಎಲ್ಲ ಅದದ್ದು. ಬೇಗ ಹೋಗಿ ಬರಬೇಕು, ಮತ್ತು ಸಂಜೆ ಆಟ ಆಡಲಿಕ್ಕೆ ಉಂಟು. ಶೀತ ಇದ್ದರೂ ಸ್ವಲ್ಪ ಆಟ ಆಡಬೇಕು ಸಂಜೆ, ಇಲ್ಲಾದರೆ ಆಗೋದಿಲ್ಲ. ಹಾಗಾಗಿ ಒಂದು 4-4:15 ಮುಂಡಾಜೆಯಿಂದ ಹೊರಟ್ರೆ ಇಲ್ಲಿಗೆ ರೀಚ್ ಆಗ್ತೀವಿ 5-5:30 ಆಗುವಾಗ. 5:30 ಆಗುವಾಗ ಆಟ ಆಡಲಿಕ್ಕೆ ಕರೆಕ್ಟ್ ಆಗ್ತದೆ. ಇನ್ನೊಮ್ಮೆ ನಾನು ಆಟ ಆಡುವ ಗ್ರೌಂಡಿದ್ದು ಲಾಗ್ ಮಾಡ್ತೀನಿ. ನಾನು ಲಾಗ್ ಮಾಡ್ತೀನಿ ಈಗ ರೀಸೆಂಟಾಗಿ, ತುಂಬ ದಿನ ಆಯಿತು. ನಾನು ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಹೋದ ನಂತರ ಲಾಗೇ ಮಾಡಲಿಲ್ಲ, ಅಕ್ಕನೇ ಮಾಡೋದು. ನಾನು ಇನ್ಫಾರ್ಮೇಷನ್ ವೀಡಿಯೋ ಮಾತ್ರ ಮಾಡ್ತಿದ್ದೇನೆ, ಹಾಗಾಗಿ ಇನ್ನು ಮಾಡುವ ಲಾಗ್. ಆಲ್ರೆಡಿ ಈಗ ಮಳೆ ಶುರುವಾಗಿದೆ ನೋಡಿ, ವೆದರ್ ನೋಡಿ ಕತ್ತಲೆ ಆಗಿ ಉಂಟು, ಮಳೆ ಬೀಳ್ತಾ ಉಂಟು. ಈಗ ಅದಕ್ಕಿಂತ ಮುಂಚೆ ನಾನು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಬೇಕು. ನಮ್ಮದು ಗ್ರೌಂಡು ನೋಡಿ, ಇದೇ ನಾವು ಆಟ ಆಡುವ ಗ್ರೌಂಡ್. ಈಗ ವಾಲಿಬಾಲ್ ನಾವು ಸೀಸನ್ಗೆ ತಕ್ಕ ಆಟ ಆಡೋದು. ಬೇಸಿಗೆ ಕಾಲದಲ್ಲಿ ಇದು ಕ್ರಿಕೆಟ್, ಈಗ ವಾಲಿಬಾಲ್ ನೋಡಿ, ನೆಟ್ಟೆಲ್ಲ ಫುಲ್ ಕವರ್ ಮಾಡಿದ್ದೇವೆ. ಫೈನಲ್ ಆಗಿ ಉಜಿರೆ ರೀಚ್ ಆಗಿದ್ದೇನೆ. ಈಗ ಬಸ್ ಸಿಕ್ಕಿದೆ ಮುಂಡಾಜೆ ತನಕ. ನಾನು ಆಗ ಮಂಗಳೂರಿಂದ ಬರುವ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ಅಲ್ಲಿ ತುಂಬ ರಶ್ ಇತ್ತು. ಬಸ್ಸಲ್ಲಿ ಸೀಟು ಕೂಡ ಇರಲಿಲ್ಲ, ತುಂಬ ರಶ್ ಕೂಡ ಇತ್ತು, ಮಳೆ ಕೂಡ ಇತ್ತು. ಹಾಗಾಗಿ ನೋಡಿ, ಇದು ಬಸ್ ಸಿಕ್ಕಿದೆ ಎಲ್ಲಿಗೆ, ಮುಂಡಾಜೆ ತನಕ. ಇಲ್ಲಾದರೆ ರಿಕ್ಷಾದಲ್ಲಿ ಹೋಗ್ತಿದೆ ನೋಡಿ. ರಿಕ್ಷಾ ಪಾರ್ಕಿಂಗ್ನಲ್ಲಿ ಕೂತಿದೆ ರಿಕ್ಷಾದಲ್ಲಿ, ಆ ಒಂದು ರಿಕ್ಷಾದಲ್ಲಿ ಬಸ್ ಸಿಕ್ತು, ಸೀದಾ ಬಸ್ಸಲ್ಲಿ ಬನ್ನಿ ನೋಡಿ. ಉಜಿರೆಯಲ್ಲಿದ್ದೇನೆ ಈಗ. ಇನ್ನೊಂದು 20 ನಿಮಿಷ ಬೇಕು ಮುಂಡಾಜೆ ರೀಚ್ ಆಗಲಿಕ್ಕೆ. ಇವತ್ತು ಸ್ವಲ್ಪ ಈ ಕಡೆ ಸ್ವಲ್ಪ ಮಳೆ ಕಡಿಮೆ ಉಂಟು, ನಮ್ಮೂರು ಕಡೆ ಭಾರಿ ಮಳೆ ಇತ್ತು. ಇಲ್ಲಿ ಸ್ವಲ್ಪ ನೋಡಿ ವೆದರ್ ಬಿಸಿಲು ಉಂಟು, ಬಿಸಿಲು ಸ್ವಲ್ಪ ಉಂಟು, ಅಂದರೆ ಜಾಸ್ತಿ ಬಿಸಿಲಿಲ್ಲ, ಮೀಡಿಯಮ್ ಬಿಸಿಲು ಉಂಟು ಅಷ್ಟೇ. ಅಲ್ಲಿ ನೋಡಬೇಕು, ಅಲ್ಲಿಗೆ ರೀಚ್ ಆಗುವಾಗ ಮಳೆ ಬಂದರೆ ಕಷ್ಟ. ಕೊಡೆ ಕೂಡ ಇಲ್ಲ ನನ್ನ ಹತ್ರ, ಬೆಳಿಗ್ಗೆ ಕೂಡ ಒದ್ದೆಯಾಗಿ ಬಂದದು. ಒಂದು ಕಡೆ ಶೀತ ಕೂಡ, ಸ್ವಲ್ಪ ತಲೆನೋವು. ಹಾಗಾಗಿ ನೋಡುವ ಯಾವ ರೀತಿ ಆಗ್ತದೆ ಅಂತ. ಆಲ್ರೆಡಿ ಪೂಜೆ ಆಗಿದೆ, ನಾನು ಸ್ವಲ್ಪ ಬರುವಾಗ ಲೇಟ್ ಆಗಿದೆ. ಹೋಗಿ ಕೈ ಮುಗಿದು ಬರುವ. ಒಂದೇ ಕಿರಿಕಿರಿ, ಸ್ವಲ್ಪ ಲೇಟ್ ಆಯಿತು. ಬಸ್ ಗಾಡಿ
ಬೋರ್ ಆಯ್ತು ಹಾಂ ಎಲ್ಲಾಕವು ಹಾಂ ಅಲ್ಲಿಗೆ ಗಾಡಿ ಪದ ಬೋರ್ ಆಯ್ತು ಪಂಚಮಿದು ವ್ಯೂ ನೋಡಿ ಸೂಪರ್ ಪ್ಲೇಸ್ ಇದು. ಇದು ನಾವು ಇಲ್ಲಿಗೆ ಹಾಲು ಹಾಕ್ಲಿಕ್ಕೆ ಬರ್ತೀವಲ್ಲ ಅದರದ್ದು ಎಷ್ಟೇತಾ ಎಷ್ಟು ಸ್ವಲ್ಪ ಕರೆಕ್ಟ್ ಟೈಮಿಗೆ ರೀಚ್ ಆದೆ. ಪೂಜೆ ಆಗ್ತಿತ್ತು ಸ್ವಲ್ಪ ಹೊತ್ತಿದ್ದು ನಂತರ ಹೋದ್ರು ಎಲ್ಲರೂ. ಈಗ ನೋಡಿ ಎಲ್ಲರೂ ಹೋಗಿದ್ದಾರೆ, ನಾನು ಕೂಡ ಹೋಗ್ತೀನಿ ಮನೆಗೆ. ಇನ್ನು ನೋಡಿ ಪೂಜೆ ಎಲ್ಲ ಆಗಿದೆ ಇವತ್ತು. ನಮ್ಮದು ಮಂಗಳೂರಲ್ಲಿ ಅಂದರೆ ನಾಗರ ಪಂಚಮಿ ಸ್ವಲ್ಪ ಗ್ರ್ಯಾಂಡ್, ಹಾಗಾಗಿ ಇವತ್ತು ಗೌರ್ಮೆಂಟ್ ರಜೆ ಕೂಡ ಕೊಟ್ಟಿದ್ದಾರೆ DC ಅವರು. ಯಾಕೆಂದರೆ ಮಂಗಳೂರಲ್ಲಿ ಸ್ವಲ್ಪ ನಾಗರ ಪಂಚಮಿ ಜಾಸ್ತಿ ಆರಾಧನೆ ಮಾಡ್ತಾರೆ. ಹಾಗಾಗಿ ಅಂದರೆ ಸ್ವಲ್ಪ ಜಾಸ್ತಿ ಜನರು ಅವರ ಕುಟುಂಬದ ಮನೆಗೆ ಅಥವಾ ಹತ್ತಿರದ ಮನೆಯಲ್ಲಿ ಇದು ನಾಗಂದು ಕಟ್ಟೆಲ್ಲ ಇರ್ತದೆ ಇಲ್ಲಿ, ಅಲ್ಲಿಗೆಲ್ಲ ಹೋಗ್ತಾರೆ. ಹಾಗಾಗಿ ಇವತ್ತು ಇಲ್ಲಿ ಸರ್ಕಾರಿ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಎಲ್ಲ ಗೌರ್ಮೆಂಟ್ ಆಫೀಸ್, ಸ್ಕೂಲು, ಪ್ರೈವೇಟ್ ಸಂಸ್ಥೆಗಳಿಗೆ ಆಲ್ಮೋಸ್ಟ್ ರಜೆ ನಾಗರ ಪಂಚಮಿಗೆ. ಹಾಗಾಗಿ ಇವತ್ತು ಎಲ್ಲರೂ ಇದ್ದರು. ನಾನು ಸ್ವಲ್ಪ ಬರುವಾಗ ಲೇಟ್ ಆಯಿತು, ಆದರೂ ಎಲ್ಲರೂ ಇದ್ದರು. ಈಗ ಹೋದರು ಎಲ್ಲರೂ. ಇನ್ನು ನಾನು ಕೂಡ ಸ್ವಲ್ಪ ಚಹಾ ಕುಡಿಲಿಕ್ಕೆ ಹೋಗಬೇಕು. ಟಿಫಿನ್ ಆಗಲಿಲ್ಲ ಬೆಳಿಗ್ಗೆಯಿಂದ ಕೂಡ ಇವತ್ತು. ನೋಡಿ ಪ್ಲೇಸ್ ನೋಡಿ ಅಂತೆ. ಇದು ನಾಗ ಅಂತ ಆಲ್ಮೋಸ್ಟ್ ಈ ರೀತಿ ಪ್ಲೇಸಲ್ಲಿ ಇರ್ತದೆ. ಕೆಲವು ಕಡೆ ತುಂಬ ಜನ ಸೇರ್ತಾರೆ, ಇಲ್ಲಿ ಸ್ವಲ್ಪ ಕಡಿಮೆ. ಕೆಲವು ಕಡೆ ತುಂಬ ಜನ ಸೇರ್ತಾರೆ. ಇಲ್ಲಿ ಇವತ್ತು ಮಾತ್ರ ಬಸ್ಸಲ್ಲಿ ಕೂಡ ರಶ್ ಇತ್ತು, ಯಾಕೆಂದರೆ ಇವತ್ತು ನಾಗರ ಪಂಚಮಿ. ಹಾಗಾಗಿ ಈಗ ಪೂಜೆ ಎಲ್ಲ ಆಯಿತು. ಇಲ್ಲಿ ಮನೆಯವರು ಚಾ ತಿಂಡಿ ಕೂಡ ಕೊಟ್ಟಿದ್ದಾರೆ. ನಮ್ದು ಈಗ ಇದಿತ್ತಲ್ಲ ನಾಗರ ಪಂಚಮಿದು ಇದು ಹಾಲು ಹಾಕ್ಲಿಕ್ಕೆ ಬಂದಿದ್ವಿ. ಅಲ್ಲಿ ಫಾರ್ಮ್ ಹೌಸ್ ಒಂದು ಉಂಟು, ಅದು ಅವರ ಮನೆಯವರಿಗೆ ನಮಗೆ ಚಾ ಎಲ್ಲ ತಿಂಡಿ ಎಲ್ಲ ಕೊಟ್ಟದ್ದು. ನಾನು ಆ ಫಾರ್ಮ್ ಹೌಸ್ ತೋರಿಸ್ತೇನೆ ನೋಡಿ. ಇಲ್ಲಿ ಎಲ್ಲಿ ಬರ್ತದೆ ಅಡ್ರೆಸ್, ನಂಬರ್ ಉಂಟು, ನಾನು ಸದ್ಯಕ್ಕೆ ಹಾಕೋದಿಲ್ಲ. ನೀವು ನೋಡಿ ಬೇಕಾದ್ರೆ ಯಾವ ರೀತಿ ಉಂಟಂತ. ಸೂಪರಾಗಿ ಉಂಟು ಇದು ಫಾರ್ಮ್ ಹೌಸ್. ಎಲ್ಲಿ ಅಂದರೆ ಧರ್ಮಸ್ಥಳಕ್ಕಿಂತ ಒಂದು 15 ಕಿಲೋಮೀಟ್ರ್ ಹಿಂದ್ಗಡೆ ಚಾರ್ಮಾಡಿ ರೋಡಲ್ಲಿ ಸಿಗ್ತದೆ ಈ ಫಾರ್ಮ್ ಹೌಸ್. ನೋಡಿ ಈಗ ತೋರಿಸ್ತೇನೆ ಬ್ಯಾಕ್ ವ್ಯೂವಿಂದ ಎಲ್ಲ ಯಾವ ರೀತಿ ಉಂಟಂತ ಈ ಫಾರ್ಮ್ ಹೌಸ್. ಬಟ್ಟೆ ಎಲ್ಲ ಹಾಕಿದ್ದಾರೆ, ಯಾಕಂದರೆ ಸ್ವಲ್ಪ ಜನರಿದ್ರೇನು ನಿನ್ನೆ. ನೋಡಿ ಸೂಪರ್ ಉಂಟು ಫಾರ್ಮ್ ಹೌಸ್. ನೋಡಿ ಇದು ಬ್ಯಾಕ್ ವ್ಯೂ, ಇದು ಹಿಂದುಗಡೆ ಸೈಡ್, ಮುಂದುಗಡೆ ಬೇರೆ ಉಂಟು ನೋಡಿ. ಅರೆಕಲ್ ಫಾರ್ಮ್ ಹೌಸ್ ಅಂತ ಇದರ ಹೆಸರು. ಇಲ್ಲೆಲ್ಲ ಚಾ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಅವರೇ ನಮಗೆ ಫಾರ್ಮ್ ಹೌಸ್ನವರು. ಹೆಂಗೆ ಕೊಡ್ಚಿ ಹಾಂ ನೇಚರ್ ನೋಡಿ ಫುಲ್ಲು. ಬಟ್ ದಾಲ ಪೂಜೆ ಅಂಚ ಪನ್ ಪೂಜೆ ದಾಲ ನೋಡಿ. ಫಾರ್ಮ್ ಹೌಸ್ ಸುತ್ತಲೂ ಮರ ಗಿಡಗಳು ಇಲ್ಲಿ. ಇದು ಚಾರ್ಮಾಡಿ ಸೈಡಲ್ಲ, ಹಾಗಾಗಿ ನೋಡಿ ಇದು ಫ್ರಂಟ್ ವ್ಯೂ. ಇದು ಫಾರ್ಮ್ ಹೌಸ್ ಇದ್ದು ಆ ಕಡೆಯಿಂದ ಬರಲಿಕ್ಕೆ ನೋಡಿ, ಇದು ರೋಡಿಂದ ಬರಲಿಕ್ಕೆ ಫುಲ್ಲು ತೋಟದ ಮಧ್ಯದಲ್ಲಿ ಇರುವುದು ನೋಡಿ. ಒಳಗಡೆ ವೀಡಿಯೋ ಮಾಡೋದಿಲ್ಲ, ಯಾಕಂದರೆ ನಾನು ಕೇಳಲಿಲ್ಲ ಪರ್ಮಿಷನ್. ಇನ್ನೊಮ್ಮೆ ಕೇಳಿ ಮಾಡ್ತೀನಿ ಅವರ ಹತ್ರ. ಹೊರಗಡೆ ಮಾತ್ರ ವೀಡಿಯೋ ಮಾಡ್ತೀನಿ. ಬಾಯ್. ನಮ್ದು ಪೂಜೆ ಎಲ್ಲ ಆಗಿ ಹೊರಟ್ವಿ ಈಗ ಮನೆಗೆ. ನಮ್ದು ಇಲ್ಲಿ ಅಜ್ಜಿ ಮನೆ ಉಂಟಲ್ಲ, ಅಲ್ಲಿಗೆ ಹೊರಟಿದ್ದೀವಿ. ಇಲ್ಲಿಂದ ನಾವು ಒಂದ ಮನೆಗೆ ಹೋಗುದು, ಇಲ್ಲಾಂದರೆ ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಉಂಟು ಅವತ್ತು. ನಾನು ಕನ್ಫರ್ಮ್ ಇಲ್ಲ ಧರ್ಮಸ್ಥಳಕ್ಕೆ, ನಾನು ಮನೆಗೆ ಹೋಗುದು. ಸ್ವಲ್ಪ ಸುಸ್ತಾಗಿದೆ, ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗಲಿಕ್ಕಿಲ್ಲ. ಈ ಕುಡ್ಲಾಗ ಬೈಕ್ ಬೇಕಲ್ಲ, ಆದರೆ ಇವನು ಜೊತೆ ಉಜಿರೆ ತನಕ ಇವನು ಹೋಗುವ ಮಂಗಳೂರಿಗೆ. ಹಾಗಾಗಿ ನಾನು ಪೂಜಾದ ಕಟ್ಟೆ ತನಕ ಇವನ ಜೊತೆ ನೋಡ್ಬೇಕು ಯಾವ ರೀತಿ ಆಗ್ತದೆ. ಧರ್ಮಸ್ಥಳಕ್ಕೆ ಹೋದರೆ ವೀಡಿಯೋ ಕಂಟಿನ್ಯೂ ಆಗ್ತದೆ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡುವ, ಮನೆಗೆ ಹೋಗಿ ಸ್ವಲ್ಪ ಮಾತಾಡಿ ನಂತರ ಗೊತ್ತಾಗ್ತದೆ, ಅಪ್ಡೇಟ್ ಮಾಡ್ತೀನಿ ಹೋಗುದಾ ಬೇಡುವ ಧರ್ಮಸ್ಥಳಕ್ಕೆ ಅಂತ.
ಅಲ್ಲಿ ಹೋಗೋದಾದ್ರೆ ಇಲ್ಲಿ ಮಧ್ಯಾಹ್ನ ನಂತರ ಆಯಿತು, ಹಾಗಾಗಿ ವಾಪಸ್ ರಿಟರ್ನ್ ನನಗೆ ಮನೆಗೆ ರೀಚ್ ಆಗಲಿಕ್ಕೆ ಲೇಟ್ ಆಗ್ತದೆ. ನೋಡಿ ನಾನು ಹಾಗೆ ಹೇಳಿದ್ದೆಲ್ಲ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಉಂಟಂತ, ಮನೆಗೆ ಹೋದ್ವಿ. ಆಗ ಲಾಗ್ ನಾನು ಏನು ಮಾಡಿದ್ದಲ್ಲ, ನಂತರ ಕಂಟಿನ್ಯೂ ಮಾಡಲಿಲ್ಲ ಲಾಗ್. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಮತ್ತು ಚಾರ್ಜ್ ಕೂಡ ಇರಲಿಲ್ಲ, ಸ್ವಲ್ಪ ಚಾರ್ಜ್ ಇಟ್ಟು ಈಗ ರಿಟರ್ನ್ ನೋಡಿ ಅದೇ ಬೈಕಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಒಂದು 4-5 ಗಾಡಿಯಲ್ಲಿ ಹೊರಟಿದ್ದೇವೆ ಧರ್ಮಸ್ಥಳಕ್ಕೆ ಹೋಗುವ ಅಂತ. ಆದರೆ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಇವತ್ತು ರಶ್ ಇರ್ಬೋದು, ಹೊರಗಡೆಯಿಂದ ಕೈ ಮುಗಿದೆ. ನಮ್ಗೆ ಇಲ್ಲಿಂದ ಹತ್ತಿರ ಮುಂಡಾಚೆಯಿಂದ ಧರ್ಮಸ್ಥಳ. ಇದು ನೋಡಿ ಚಾರ್ಮಾಡಿಯಿಂದ ಬರುವಾಗ ಇದು ರೋಡ್ ಸಿಗ್ತದಲ್ಲ, ಪರಶುರಾಮ ದೇವಸ್ಥಾನ ಹತ್ರ ಆ ರೋಡಲ್ಲಿ ಮುಖಾಂತರ ಹೋಗ್ತದೆ. ಈ ಕಡೆ ಹೋದರೆ ಚಾರ್ಮಾಡಿ, ಈ ಕಡೆ ಸ್ಟ್ರೈಟ್ ಹೋದರೆ ಧರ್ಮಸ್ಥಳ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ತದೆ. ಎಲ್ಲರೂ ಇದ್ದೇವೆ ಮನೆಯವರು, ನೋಡುವ. ಈಗ ಸ್ವಲ್ಪ ಮಳೆ ಕಡಿಮೆ ಹೋಯ್ತು, ಬೆಳಿಗ್ಗೆಯಿಂದ ಕಿರಿಕಿರಿ ಮಳೆದ್ದು ನೋಡಿ. ಆದರೂ ನೋಡಬೇಕು, ಅದು 5 ನಿಮಿಷಕ್ಕೊಮ್ಮೆ ಬಿಸಿಲು ಬರ್ತದೆ, ಮಳೆ ಬರ್ತದೆ, ಒಂದು ವೆದರ್ ಚೇಂಜ್ ಆಗ್ತಾ ಇರ್ತದೆ. ಅದೇ ಕಷ್ಟ ಬೈಕಲ್ಲಿ ರೈಡ್ ಕೂಡ ಇಲ್ಲ ನಮ್ಮಲ್ಲಿ. ಮೊನ್ನೆಲ್ಲ ಇಲ್ಲಿ ಎಷ್ಟು ಒಂದು 2 ವಾರದಿಂದ ಇಲ್ಲಿ ಭಾರಿ ಮಳೆ ಇತ್ತು. ಇಲ್ಲಿ ಒಂದು ಭೂಕುಸಿತ ಆಗಿದೆ. ಇದೇ ರೋಡ್ ಬಂದಾಗಿತ್ತಂತ ಮೊನ್ನೆ 2-3 ದಿವಸ ಭಾರಿ ಮಳೆ ಇತ್ತು. ಅಷ್ಟೊತ್ತಿಗೆ ಸ್ಟೋರೇಜ್ ಕೂಡ ಫುಲ್ ಆಗ್ತದೆ, ವಿಡಿಯೋ ರೆಕಾರ್ಡ್ ಆಗಿದೆ. ಅಷ್ಟೊತ್ತಿಗೆ ಸ್ಟೋರೇಜ್ ಫುಲ್ ಆಗಿದೆ. ಐಫೋನಿಗೆ ಕಿರಿಕಿರಿಯ ಸ್ಟೋರೇಜ್. ಒಂದು ವಿಡಿಯೋ ಲಾಗ್ ಮಾಡಿ ಇನ್ನೊಂದು ಲಾಗ್ ಮಾಡುವಾಗ ವೀಡಿಯೋಸ್ ಎಲ್ಲ ಡಿಲೀಟೇ ಮಾಡಬೇಕು, ಇಲ್ಲಾಂದರೆ ಆಗುವುದಿಲ್ಲ ಲಾಗ್ ಮಾಡಲಿಕ್ಕೆ. ಆ ರೀತಿಯಾಗಿ ಇನ್ನು ಧರ್ಮಸ್ಥಳಕ್ಕೆ ಹೋದ ನಂತರ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ, ಅಲ್ಲಿವರೆಗೆ ವೆಯ್ಟ್ ಮಾಡಿ. ನೋಡಿ ಈಗ ಫೈನಲ್ ಆಗಿ ನಾವು ಧರ್ಮಸ್ಥಳ ರೀಚ್ ಆಗಿದ್ದೇವೆ. ನೋಡಿ ಒಂದು ಕಡೆ ದ್ವಾರ ಉಂಟು, ಕಾಂತನ ದ್ವಾರ. ನಾವು ಈ ಕಡೆಯಿಂದ ಬಂದದ್ದು, ಯಾವುದು ನಮ್ಮ ಶಿರಾಡಿ ಉಂಟಲ್ಲ ಆ ಕಡೆಯಿಂದ. ಫೈನಲ್ ಆಗಿ ದ್ವಾರನ ತಿರುಗಿದ್ದಾದ್ವಿ. ನೋಡಿ ಇನ್ನೂ ಕೂಡ ಬರಲಿಕ್ಕಿದ್ದಾರೆ, ಹಿಂದುಗಡೆ ಇದ್ದಾರೆ ನಮ್ಮದು ಎಲ್ಲರೂ. ನಮ್ಮ ಬೇರೆ ಗಾಡಿಯವರೆಲ್ಲ ಹಿಂದುಗಡೆ ಇದ್ದಾರೆ, ಮನಿಪ್ನವರೆಲ್ಲ ಬರ್ತಾರೆ, ಹಾಗಾಗಿ ಅವರನ್ನು ಪಿಕ್ ಮಾಡಲಿಕ್ಕೆ ಅಲ್ಲಿ ನಿಂತಿರ್ಬೋದು. ಜನ ತುಂಬ ಇದ್ದಾರೆ, ನಾಗರ ಪಂಚಮಿ ಅಲ್ಲ, ಹಾಗಾಗಿ ಸುಬ್ರಹ್ಮಣ್ಯಕ್ಕೆ ಸೌತಾರ್ಥ ಧರ್ಮಸ್ಥಳಕ್ಕೆ ಬರುವ ತುಂಬ ಜನ ಇದ್ದಾರೆ, ಹಾಗಾಗಿ ಫುಲ್ಲು ರಶ್ ಉಂಟು ಜನ ಇವತ್ತು. ಮತ್ತು ಸಂಡೇ ಸಾಟರ್ಡೇ ಎಲ್ಲ ಇಲ್ಲಿ ಹೈಯೆಸ್ಟ್ ಜನ ಇರ್ತಾರೆ. ವೀಕ್ ಡೇಸಲ್ಲಿ ಹಾಲಿಡೇಸಲ್ಲಿ ಕೂಡ ಜನ ಫುಲ್ಲೇ ಧರ್ಮಸ್ಥಳದಲ್ಲಿ ಯಾವತ್ತಿತ್ತು. ನೋಡಿ ಯಾವ ರೀತಿ ಇದ್ದಾರೆ ಅಂತ ಜನ. ಇವತ್ತು ಕ್ಯೂ ನಿಂತರೆ ಮಾತ್ರ ತುಂಬ ಹೊತ್ತು ಆಗ್ಬೋದು. ಇಲ್ಲಿಗೆ ನಾವು ಬಂದದ್ದು ಯಾಕೆಂದರೆ ಪಟಿಯಾರಿ ಅಂತ ಕೊಡ್ತಾರೆ, ಅದನ್ನು ತಗೊಳ್ಳುವಂತ ಬಂದದ್ದು. ತುಂಬ ಜನ ಇಟ್ಕೊಂಡು ಹೋಗ್ತಿದ್ದಾರೆ ನೋಡಿ ಕೈಯಲ್ಲಿ ಎಲ್ಲ. ಹಾಗಾಗಿ ನಾವು ಕೂಡ ಈ ಕಡೆಗೂ ಮುಂಡಾಚೆಗೆ ಬಂದಿದ್ವಿ ಅಲ್ಲ, ಅದನ್ನು ತಗೊಂಡು ಹೋಗುವ ಅಂತ. ನೋಡಿ ಎಲ್ಲರ ಕೈಯಲ್ಲಿ ಉಂಟು ಪ್ಯಾಕೆಟ್, ಆ ರೀತಿ ಕೊಡ್ತಾರೆ. ಅದರಲ್ಲಿ ಅಕ್ಕಿ ಆ ಸಾಮಗ್ರಿಗಳೆಲ್ಲ ಇರ್ತದೆ. ಪ್ರತಿ ವರ್ಷ ಈ ಟೈಮಲ್ಲಿ ಕೊಡ್ತಾರೆ ಅವರು, ಕ್ಷೇತ್ರದ ಕಡೆಯಿಂದ. ನೋಡಿ ರಶ್ ನೋಡಿ ಯಾವ ರೀತಿ ಉಂಟಂತ. ಕ್ಯೂ ತುಂಬ ಉಂಟು. ಗಾಡಿ ಪಾರ್ಕ್ ಮಾಡಿದ್ದೀವಿ ನೋಡಿ ಇಲ್ಲಿ ದೇವಸ್ಥಾನದ ಮುಂದುಗಡೆ. ಹಿಂದುಗಡೆ ದೇವಸ್ಥಾನ ಉಂಟು, ಅವರು ಬರಲಿ, ಅವರಿಗೆ ವೆಯ್ಟ್ ಮಾಡುವ ಸ್ವಲ್ಪ ಹೊತ್ತು. ನಮ್ಮ ಜೊತೆ ದೇವಸ್ಥಾನಕ್ಕೆ ಯಾರಂತ ತೋರಿಸ್ತೇನೆ ನೋಡಿ. ಮನುವಿತ್ತು, ಇದು ಯಾರು? ಮನುವಿತ್ತು ಬಂದಿದ್ದಾನೆ, ಅವ್ನು ಇಲ್ಲಿ ಅಲ್ಲ ಮನೆ ನೋಡಿ. ನಾನೇ ಮೇ ಬರ್ತದಿನ ದಾಯ್ ಶಾಲೆ ರಜೆನಾ? ಮಮ್ಮಿ ಹೇಳಿ ಪ್ರಮಾಣಿಕ ಆಗುತ್ತಿರ್ಗೇನಾ? ನಾನೇ ನೋಡಿ ಮನುವಿತ್ತು ಬಂದಿದ್ದಾನೆ ನಮ್ಮ ಜೊತೆ. ಸ್ವಲ್ಪ ಇಲ್ಲಿ ಬಿಸಿಲುಂಟು ನೋಡಿ ದೇವಸ್ಥಾನ ನೋಡಿ. ಜನ ಮಾತ್ರ ತುಂಬ ಇದ್ದಾರೆ, ಕ್ಯೂ ನಿಂತರೆ ಜಾಸ್ತಿ ಆಗ್ಬೋದು. ನಾವು ಹೊರಗಡೆಯಿಂದನೇ ನೋಡಿಕೊಂಡು ಹೋಗೋದು ದೇವರ ಹೊರಗಡೆನೆ. ಒಳಗಡೆ ಹೋಗೋದಾದರೆ ಬೇಗ ಕೂಡ ಬರಬೇಕಿತ್ತು, ನಾವು ಲೇಟ್ ಆಗಿದೆ ಆಲ್ರೆಡಿ ಬರುವಾಗ. ವಾಪಸ್ ಊರಿಗೆ ಹೋಗ್ಬೇಕಲ್ಲ, ನಮಗೆ ಮನೆಗೆ ಹೋಗಬೇಕು, ಹಾಗಾಗಿ. ನೋಡಿ ಇಲ್ಲಿ ಸ್ವಲ್ಪ ಫ್ರೀ ಉಂಟು. ಈಗ ಸ್ವಲ್ಪ ವೆದರ್ ಕೂಡ ಕೂಲ್ ಆಗಿದೆ, ಆಗ ಬಿಸಿಲಿತ್ತು ಬರುವಾಗ. ಕಡೆಯೆಲ್ಲ ದೇವಸ್ಥಾನ ನೋಡಿದ್ವಿ ಫುಲ್. ಈಗ ನಾವು ಊಟಕ್ಕೆ ಹೊರಟಿದ್ದೇವೆ ನೋಡಿ, ಈ ಕಡೆಯಿಂದ ಊಟಕ್ಕೆ ಹೋಗಬೇಕು.
ಮಾಡಬೇಕು. ಬೆಳಿಗ್ಗೆಯಿಂದ ಕೂಡ ಏನು ತಿನ್ನಲಿಲ್ಲಲ್ಲ, ಹಾಗಾಗಿ ಊಟ ಮಾಡಿ ನಂತರ ಸ್ವಲ್ಪ ಇಲ್ಲಿ ಸುತ್ತಾಡೋದು, ಮತ್ತೆ ಊರಿಗೆ ಹೊರಟು. ಇನ್ನೊಂದು ನಮ್ಮದು 4-5 ಮಂದಿ ನಾವು ಮುಂದ್ಗಡೆಯಿಂದ ಬಂದ್ರಿ, ಅವರು ಯಾವ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಇನ್ನು ಕೂಡ. ಇಷ್ಟೊತ್ತು ಕಾದದ್ದು ನಾವು ಇಲ್ಲಿ ಬರ್ತಿದ್ದಾರೆ ನೋಡಿ. ಊಟ ಆಯಿತು, ಇದು ನಾವು ಮನೆಗೆ ಹೊರಡೋದು. ಇದು ನೋಡಿ, ಇದೇ ಸಿಕ್ಕಿದ್ದು ಇಲ್ಲಿ ನಮಗೆ, ಇದು ಕೊಡ್ತಾರೆ ಅಡಿ ಅಕ್ಕಿ. ಬಾಯ್ ಮನಿ ಬಾಯ್ ಮನು ಬಾಯ್ ಮನಿತ್ ಬಾಯ್. ನಾನು ಮನೆಗೆ ಹೊರಡುದು, ಅಮ್ಮ ಜಕ್ಕಮ್ಮ ಹಾಕಿದ್ದಾರೆ ಇಲ್ಲಿ ಅಜ್ಜಿ ಮನೆಯಲ್ಲಿ ನಿಲ್ತಾರೆ, ನಾಳೆ ಬರ್ತಾರೆ ಅಮ್ಮ ದೊಡ್ಡಮ್ಮ. ನಾವಿಬ್ರು ಹೊರಟಿದ್ದೇವೆ, ನಮಗೆ ಕೆಲಸ ಉಂಟು. ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.